ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಾಲ್ ಸಾಬ್ ಸರ್. ಟುಡೇಸ್ ಕ್ಲಾಸ್ ಬ್ಯಾಂಕಿಂಗ್. ಟುಡೇಸ್ ಕ್ಲಾಸ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ. ಬ್ಯಾಂಕಿನ ಮೇಲೆ ಹಲವಾರು ಕ್ವಶನ್ಸ್ ಕೇಳಿರುವಂತ ಇದು ಟಾಪಿಕ್ ನೋಡ್ರಿ ಸ್ನೇಹಿತರೆ, ಸ್ಪರ್ಧಾ ಮಿತ್ರರೇ, ವೆರಿ ಇಂಪಾರ್ಟೆಂಟ್. ಬ್ಯಾಂಕು ಯಾವ ಭಾಷೆಯಿಂದ ಬಂದಿದೆ? ಬ್ಯಾಂಕು ಯಾವ ಭಾಷೆಯಿಂದ ಬಂದಿದೆ? ಯಾವ ಭಾಷೆಯಿಂದ ಬಂದಿದೆ? ಯಾವ ಭಾಷೆಯಿಂದ ಬಂದಿದೆ? ಇದು ಇಟಾಲಿಯನ್ ಭಾಷೆಯಿಂದ ಬಂದಿದೆ. ಇಟಾಲಿಯನ್ ಭಾಷೆಯಿಂದ ಬಂದಿದೆ. ಇಸ್ ವೆರಿ ಇಂಪಾರ್ಟೆಂಟ್. ಈ ಟಾಪಿಕ್ ಅಲ್ಲಿ ಇನ್ನೊಂದು ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಪ. ಏನಪ್ಪಾ ಅಂತಂದ್ರ IMP ಇಂಪಾರ್ಟೆಂಟ್. ಬ್ಯಾಂಕುಗಳ ಪಿತಾಮಹ ಯಾರಪ್ಪ ಅಂತಂದ್ರ ಬ್ಯಾಂಕುಗಳ ಪಿತಾಮಹ ಯಾರು? ಬ್ಯಾಂಕುಗಳ ಪಿತಾಮಹ ಬ್ಯಾಂಕುಗಳ ಪಿತಾಮಹ ಯಾರಪ್ಪ ಅಂತಂದ್ರ ಯಾರು? ಓರ್ಸ್ಬೋನ್. ಓರ್ಸ್ಬೋನ್ ಅಂತ ಬ್ಯಾಂಕುಗಳ ಪಿತಾಮಹ. ಬ್ಯಾಂಕುಗಳ ಪಿತಾಮಹ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಬ್ಯಾಂಕುಗಳ ಸುಧಾರಣಾ ಪಿತಾಮಹ ಯಾರಪ್ಪ ಅಂತಂದ್ರ ಬ್ಯಾಂಕುಗಳ ಸುಧಾರಣಾ ಪಿತಾಮಹ ಯಾರಪ್ಪ ಅಂತಂದ್ರ ಡಾಕ್ಟರ್ ಸಿ ನರಸಿಂಹ. ನರಸಿಂಹನ ನೋಡ್ರಪ್ಪ, ಬ್ಯಾಂಕ್ಗಳ ಸುಧಾರಣೆ ಪಿತಾಮಹ ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್. ನೆಕ್ಸ್ಟ್ ಏನಪ್ಪಾ, ಗ್ರಾಮೀಣ ಬ್ಯಾಂಕ್ಗಳ ಪಿತಾಮಹ ಯಾರಪ್ಪ ಅಂತಂದ್ರ ಗ್ರಾಮೀಣ ಬ್ಯಾಂಕ್ಗಳ ಪಿತಾಮಹ. ಗ್ರಾಮೀಣ ಬ್ಯಾಂಕುಗಳ ಪಿತಾಮಹ ಯಾರಪ್ಪ ಅಂತಂದ್ರ ಗ್ರಾಮೀಣ ಬ್ಯಾಂಕ್ಗಳ ಪಿತಾಮಹ ಯಾರಪ್ಪ ಅಂತಂದ್ರ ಇವರೇ, ಡಾಕ್ಟರ್ ಸಿ ನರಸಿಂಹ. ನರಸಿಂಹನ ನೋಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಹ್ಯಾಂಗ್ ಕ್ವಶನ್ ಕೇಳ್ತಾರಪ್ಪ ಅಂತಂದ್ರ ಗ್ರಾಮೀಣ ಬ್ಯಾಂಕ್ಗಳ ಪಿತಾಮಹ ಯಾರಪ್ಪ ಅಂತಂದ್ರ ಡಾಕ್ಟರ್ ಸಿ ನರಸಿಂಹನ. ನೆಕ್ಸ್ಟ್ ಇನ್ನೊಂದು ಬರ್ತಾರಪ್ಪ, ಪ್ರಪಂಚದ ಮೊಟ್ಟ ಮೊದಲಿಗೆ ಮೊಟ್ಟ
ಮೊದಲ ಬಾರಿಗೆ ಸ್ಥಾಪನೆಯಾದ ಬ್ಯಾಂಕು ಯಾವ್ದಪ್ಪ ಅಂತಂದ್ರ ಬ್ಯಾಂಕ್ ಆಫ್ ವೆಸಿಲ್ಲಾ. ಯಾವುದು? ಬ್ಯಾಂಕ್ ಆಫ್ ವೆಸಿಲ್ಲಾ. ಇದು ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂತಂದ್ರ 1100 ಎಷ್ಟು ಸ್ಥಾಪನೆ 1157ರಲ್ಲಿ. ಯಾವ ದೇಶದಲ್ಲಪ್ಪ ಅಂತಂದ್ರ ಇಟಲಿ ದೇಶದಲ್ಲಿ. ಇಟಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದ್ನು ಪ್ರಪಂಚದ ಮೊದಲ ಬಾರಿಗೆ ಸ್ಥಾಪನೆಯಾದ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರ ಬ್ಯಾಂಕ್ ಆಫ್ ವೆಸಿಲ್ಲಾ. ಇದು ಎಲ್ಲಿ ಸ್ಥಾಪನೆ ಆಯ್ತಪ್ಪ ಅಂತಂದ್ರ ಇಟ್ಲಿಯಲ್ಲಿ. ಅದು ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ರ 1157ರಲ್ಲಿ. ಎಷ್ಟು? 1157ರಲ್ಲಿ. ಈಗ ನೆಕ್ಸ್ಟ್ ಏನ್ ಬರ್ತಪ್ಪ ಅಂತಂದ್ರ ಬ್ಯಾಂಕ್ ಆಫ್ ಇಂಗ್ಲೆಂಡ್. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಪ್ರಪಂಚದ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದು ಸ್ಫೂರ್ತಿದಾಯಕ ಬ್ಯಾಂಕ್ ಆಗಿದೆ. ಇದು ಒಂದು ಸ್ಫೂರ್ತಿದಾಯಕವಾಗಿದೆ. ಸ್ಫೂರ್ತಿದಾಯಕ ಬ್ಯಾಂಕ್ ಆಗಿದೆ. ಇದು ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂತಂದ್ರ 1994ರಲ್ಲಿ. ಇದು 1994ರಲ್ಲಿ. ಇದು ಎಲ್ಲಿ ಸ್ಥಾಪನೆ ಆದಪ್ಪ ಅಂತಂದ್ರ ಇಂಗ್ಲೆಂಡ್ ನಲ್ಲಿ. ಇಂಗ್ಲೆಂಡ್ ನಲ್ಲಿ ಸ್ಥಾಪನೆ ಆಗುತ್ತೆ. ನೋಡ್ರಿ, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದು ಒಂದು ಸ್ಫೂರ್ತಿದಾಯಕ ಬ್ಯಾಂಕ್ ಆಗಿದೆ. ಇದು ಯಾವಾಗ ಸ್ಥಾಪನೆ ಆಗಿದೆ? 1994ರಲ್ಲಿ ಇಂಗ್ಲೆಂಡ್ ನಲ್ಲಿ ಸ್ಥಾಪನೆ ಆಗ್ತದೆ. ನೋಡ್ರಿ, ನೆಕ್ಸ್ಟ್ ಹೋಗೋಣ. ಇದೇನಪ್ಪಾ ಅಂತಂದ್ರ ಸೌರಿನ್ ರಿಸ್ಕ್ ಬ್ಯಾಂಕ್. ರಿಸ್ಕ್ ಬ್ಯಾಂಕ್ ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರವಾಗಿದೆ. ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರವಾಗಿದೆ. ಕೇಂದ್ರ ಬ್ಯಾಂಕ್ ಆಗಿದೆ. ಸ್ಥಾಪನೆ 1664ರಲ್ಲಿ.
ಸ್ಥಾಪನೆ 1464 ಸ್ವೀಡನ್ ನಲ್ಲಿ. ಎಲ್ಲಿ? ಯಾವ ದೇಶದಲ್ಲಿ? ಸ್ವೀಡನ್ ಅಲ್ಲಿ. ಯಾವ ದೇಶದಲ್ಲಿ? ಸ್ವೀಡನ್ ಅಥವಾ ಸ್ವೀಡಿಶ್. ಎಲ್ಲಿ ಏನಾಗ್ತದ? ಸ್ಥಾಪನೆ ಆಗ್ತದ. ಸವರ್ನ್ ರಿಸ್ಕ್ ಬ್ಯಾಂಕ್ ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರ ಬ್ಯಾಂಕ್ ಆಗಿದೆ. ಅದು ಸ್ಥಾಪನೆ 1464ರಲ್ಲಿ ಸ್ವೀಡಿಶ್ ಅಲ್ಲಿ. ಎಲ್ಲಿ? ಸ್ವೀಡಿಶ್ ಅಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ, ನೆಕ್ಸ್ಟ್ ಭಾರತಕ್ಕೆ ಬರ್ರಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾದ ಬ್ಯಾಂಕ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಯಾವ ಬ್ಯಾಂಕ್ ಅಂತಂದ್ರ ಭಾರತದ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಆದ ಬ್ಯಾಂಕ್ ಯಾವ್ದ್ರಿ? ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಯಾವ್ದ್ರಿ? ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಇದು ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂತಂದ್ರ 1770ರಲ್ಲಿ ಕಲ್ಕತ್ತಾದಲ್ಲಿ. ಎಲ್ಲಿ? ಕಲ್ಕತ್ತಾದಲ್ಲಿ ಏನಾಗ್ತದ? ಸ್ಥಾಪನೆ ಮಾಡಲಾಗ್ತದ. ಭಾರತದಿಂದ ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಭಾರತೀಯರಿಂದ ಸ್ಥಾಪನೆಯಾದ ಮೊದಲ ಬ್ಯಾಂಕ್. ಯಾವ ಬ್ಯಾಂಕ್ ಅಪ್ಪ ಅಂತಂದ್ರ ಯಾವುದು? ಕಮರ್ಷಿಯಲ್ ಬ್ಯಾಂಕ್. ಯಾವುದು? ಕಮರ್ಷಿಯಲ್ ಬ್ಯಾಂಕ್. ಭಾರತೀಯರಿಂದ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರ ಕಮರ್ಷಿಯಲ್ ಬ್ಯಾಂಕ್ ಅಂತೇಳಿ. ಭಾರತದ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರ ಬ್ಯಾಂಕ್ಗಳು ಯಾವ್ದಪ್ಪ ಅಂತಂದ್ರ ಭಾರತೀಯರ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದು? ವಾಣಿಜ್ಯ ಬ್ಯಾಂಕ್ ಯಾವುದು ಅಂತಂದ್ರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಯಾವ್ದ್ರಪ್ಪ ಅಂತಂದ್ರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ನೋಡ್ರಪ್ಪ, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎಲ್ಲ ಕ್ವಶನ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್ಗಳು ನೋಡ್ರಿ. ಬ್ಯಾಂಕ್ಗಳು ಯಾವ್ಯಾವ, ಎಲ್ಲಿ ಸ್ಥಾಪನೆ ಆಗಿದೆ, ಮೊದಲ ಬಾರಿಗೆ ಎಲ್ಲಿ ಸ್ಥಾಪನೆ ಆಗಿದೆ ನೋಡ್ರಿ. ಸವರಿನ್ ರಿಸ್ಕ್ ಬ್ಯಾಂಕ್ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಕೇಂದ್ರ ಬ್ಯಾಂಕ್ ಆಗಿದೆ. ಅದು ಯಾವ್ದು ಬ್ಯಾಂಕ್ ಸ್ಥಾಪನೆ ಯಾವಾಗದಪ್ಪ ಅಂತಂದ್ರ ಸ್ಥಾಪನೆ 1664ರಲ್ಲಿ ಆಯ್ತು. ಎಲ್ಲಿ ಆಯ್ತದು? ಸ್ವೀಡಿಶ್ ನಲ್ಲಿ.
ಎಲ್ಲಿ ಸ್ವೀಡಿಶ್ನಲ್ಲಿ ಆಯ್ತು. ಭಾರತದ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾದ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಅದು ಎಷ್ಟರಲ್ಲಿ 1770ರಲ್ಲಿ. ಎಲ್ಲಿ ಸ್ಥಾಪನೆ ಆಗ್ತದ? ಕಲ್ಕತ್ತಾದಲ್ಲಿ 1770ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಭಾರತೀಯರಿಂದ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರ ಔದ್ ಕಮರ್ಷಿಯಲ್ ಬ್ಯಾಂಕ್. ಯಾವ್ದಪ್ಪ ಅಂತಂದ್ರ ಔದ್ ಕಮರ್ಷಿಯಲ್ ಬ್ಯಾಂಕ್. ಭಾರತೀಯರಿಂದ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರ ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿ. ಭಾರತೀಯರ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳಿ. ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಇವೆಲ್ಲ ನೋಡ್ರಿ. ಸ್ಪರ್ಧಾ ಮಿತ್ರರೇ ನೋಡ್ರಿ, ಬ್ಯಾಂಕಿನ ಮ್ಯಾಲ ಇವು ಅನೇಕ ಕ್ವಶನ್ಗಳು ಕೇಳ್ತಾರ. ಯಾವ್ದಪ್ಪ? ಬ್ಯಾಂಕ್ಗಳ ಪಿತಾಮಹ ಯಾರು? ಒಸ್ಬೋರ್ನ್. ಗ್ರಾಮೀಣ ಬ್ಯಾಂಕ್ಗಳ ಪಿತಾಮಹ ಯಾರಪ್ಪ ಅಂತಂದ್ರ ಡಾಕ್ಟರ್ ಸಿ ನರಸಿಂಹನ. ನೋಡ್ರಿ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಇವ್ ನಾವು ಹೇಳಿರ್ತಕ್ಕಂಥ ಟಾಪಿಕ್ ಬ್ಯಾಂಕ್ಗಳ ಬಗ್ಗೆ. ಬ್ಯಾಂಕ್ಗಳು ಕಂಪಲ್ಸರಿ ಕೇಳಕ್ಕೆತ್ತಾನ. ದಟ್ ಈಸ್ ಎಕನಾಮಿಕ್ಸ್. UPSC ಅಲ್ಲಿ, KPSC ಅಲ್ಲಿ ಅನೇಕ ಎಕ್ಸಾಮ್ಗಳಲ್ಲಿ ಕೇಳಿರುವಂತ ಕ್ವಶನ್ಸ್ಗಳು ಕೇಳ್ತಾರ ಅವರು. ಯಾವ ತರ ಕೇಳ್ತಾನಪ್ಪ ಅಂತಂದ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಆದ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಅದು ಯಾವಾಗ ಸ್ಥಾಪನೆ ಆಯ್ತು? ಎಲ್ಲಿ ಸ್ಥಾಪನೆ ಆಯ್ತಪ್ಪ ಅಂತಂದ್ರ 1770ರಲ್ಲಿ. ಎಲ್ಲಿ ಸ್ಥಾಪನೆ ಆಗ್ತದ? ಕಲ್ಕತ್ತಾನಲ್ಲಿ 1770ರಲ್ಲಿ ಸ್ಥಾಪನೆ ಮಾಡ್ಲಾಗ್ತದ. ನೋಡಿ, ಈ ತರ ಕೇಳ್ತಾರ. ಇಲ್ಲಿ UPSC, KPSC ಅಲ್ಲಿ ಅನೇಕ ಜಾಗದಲ್ಲಿ ಕ್ವಶನ್ ಕೇಳೋಂತ ಸಾಧ್ಯತೆ ಇದೆ. ಸ್ಪರ್ಧಾ ಮಿತ್ರರೇ, ನಾವೇನ್ ಮಾಡ್ಬೇಕಾದ್ರಿ? ಸ್ಟಡಿ ಮಾಡ್ಬೇಕಾಗಿದೆ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ. ನೋಡ್ರಿ, ಈ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡವ್ರಿ. ಧನ್ಯವಾದಗಳು.